ಏನಾಗಿದೆ ಅಂದ್ರೆ ಈ ಉಲೇಮಾಗಳು ಇವತ್ತಿನ ತನ ಕೆಲವು ವಿಷಯದ ಇದೇ ಮುಖ್ಯಮಂತ್ರಿಗಳು, ಇದೇ ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. 3 ವರ್ಷದ ಸರ್ಕಾರ ಬಂದು ಈ ಉಲೇಮಾಗಳು ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಇವತ್ತಿನ ತನ ಈ ಮುಸ್ಲಿಂ ಸಂಘಟನೆಗಳು ಯಾರು ಧ್ವನಿನೇ ಎತ್ತಲಿಲ್ಲ. ಇತ್ತೀಚೆಗೆ SIR ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸಲಿಕ್ಕೆ ಸಮಾಜದಲ್ಲಿ SIR ಬಗ್ಗೆ ಹೇಳಬೇಕು. ಆಮೇಲೆ ಬೆಂಗಳೂರಿನಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ ಕೆಜೆಹಳ್ಳಿ ಡಿಜೆಹಳ್ಳಿ ಸುಮಾರು 150 ಜನ ಇವತ್ತಿಗೂ ಜೈಲದಲ್ಲಿ ಕೊಳಿತಾ ಇದ್ದಾರೆ. ಹುಬ್ಬಳ್ಳಿ ಗಲಭೆ ಎಲ್ಲ ಕೃತ್ರಿಮ ಗಲಭೆಗಳಿವೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ. ಆ ಕೃತ್ರಿಮ ವಿಷಯಗಳಲ್ಲಿ ಇವತ್ತು 106 ಜನ ಹುಬ್ಬಳ್ಳಿಯಲ್ಲಿ ಕುಳಿತಾ ಇದ್ದಾರೆ ಜೈಲಿನಲ್ಲಿ. ಇವತ್ತ ಗೋರಕ್ಷಕ್ ಅಂತ ಹೇಳಿ ಒಂದು ಕಾಯ್ದೆ ಮಾಡಿದ್ರು. ಈ ಬಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಗೋರಕ್ಷಕರ ಅಂತ ಹೇಳಿ ಅಧಿಕೃತ ಒಪ್ಕೊಳ್ಳುವಂತ ಕಾಯ್ದೆ ತಂದ್ರು. ಆ ಕಾಯ್ದೆ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಈ ಉಲೇಮಾಗಳು ಒತ್ತಾಯ ಮಾಡಬೇಕಾಗಿತ್ತು. ಇತ್ತೀಚಿನ ಒಂದು ಉದಾಹರಣೆ ಏನಂದ್ರೆ ಬಾಗಲಕೋಟದಲ್ಲಿ ದಂಗೆ ಆಯಿತು. ಚುನಾವಣಾ ಪೂರ್ವದಲ್ಲಿ ಒಬ್ಬ ಉಲೇಮಾಗಳ ಸಂಘಟನೆ, ಒಬ್ಬ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರಲಿಲ್ಲ. ಅಲ್ಲಿ ಒಬ್ಬರು ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಲಿಲ್ಲ. ಅದೇ ಕೋಮುವಾದಿ ಶಕ್ತಿಗಳು ಬಾಗಲಕೋಟೆಗೆ ಹೋಗಿ ಧೈರ್ಯ ತುಂಬಿದ್ರು. ಪ್ರಮೋದ್ ಮುತಾಲಿಕ್ನಂತವರು ಹಿಂದೂ ಸಂಘಟನೆಗಳು ನೀವೇನು ಮಾಡ್ತಾ ಇದ್ದೀರಿ? ಎಲ್ಲರೂ ನೀವು ಆ ಕೆಲಸ ಮಾಡ್ಬೇಕಲ್ಲ. ಕೇವಲ ಯಾರೋ 3 ಜನರಿಗೆ ಸಪೋರ್ಟ್ ಮಾಡೋಕ್ಕಲ್ಲಿದು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡಿವಿ, ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಇವತ್ತು ನಸೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಬರೀ ಅದು ಅಷ್ಟೇ ಮಾಡಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಶಕ್ತಿ ಇಡೀ ಸಮಾಜದ, ಇಡೀ ಪಕ್ಷದ ಸಮಾಜದ ಕೂಡ ಕೇವಲ ಮುಸ್ಲಿಂ ಸಮಾಜ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಸಮಾಜಕ್ಕಾಗಿ ನಮ್ಮದು ಶಕ್ತಿ ಅಲ್ಲಿ ವ್ಯಯ ಆಗಬೇಕು. ಅದಕ್ಕೆ ನೀವು ಯಾವುದೂ ಇವತ್ತು ಮಂಗಳೂರು ಗಲಭೆಗಳ ಬಗ್ಗೆ ಹೋಗುದಿಲ್ಲ, ಕರಾವಳಿ ಇವಾಗ ಹೋಗಲಿಲ್ಲ, ಯಾರೂ ಮಾತಾಡಲಿಲ್ಲ. ಅಲ್ಲಿ ಯಾವ ಮುಸ್ಲಿಂ ನಾಯಕರು ಬೆಂಗಳೂರಿಂದ ಬರಲಿಲ್ಲ, ಯಾವ ಉಲೇಮಾ ಸಂಘಟನೆಗಳು ಬರಲಿಲ್ಲ. ಈ SIR ಬಗ್ಗೆನೂ ಜಾಗೃತಿ ಮೂಡಿಸ್ಬೇಕು. SIR ಅನ್ನಂತ ಒಂದು ತೂಗುತ್ತಾ ಇದೆ ತಲೆ ಮೇಲೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ. ಉಲೇಮಾ ಸಂಘಟನೆಗಳದು ನೀವು ಶಿಕ್ಷಣವಂತರು, ನೀವು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀರಿ, ಧರ್ಮವನ್ನು ಬೆಳೀತಾ ಇದ್ದೀರಿ. ಅದರ ಜೊತೆ ಮುಸ್ಲಿಂ ಸಮಾಜದವರ ಹಿತಕ್ಕಾಗಿ, ಮುಸ್ಲಿಂ ಸಮಾಜದ ಒಂದು ಅರಿವಿಗಾಗಿ, ಜಾಗೃತಿಗಾಗಿ ನೀವು ಶಕ್ತಿ ಅಲ್ಲಿ ಉಪಯೋಗಿಸ್ರಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಉಲೇಮಾಗಳು ಒಂದೇನು ಸಂತೋಷ ನನಗಂದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಇವತ್ತು ನೀವು ಮಾಧ್ಯಮದವರು ಎದುರಿಗೆ ಬಂದು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದು ಭಾಳ ಒಳ್ಳೆಯದು, ಇದು ಬಹಳ ಒಳ್ಳೆಯ ಬೆಳವಣಿಗೆ. ಇದೇ ಥರ ನೀವು ಮೇಲಿಂದ ಮೇಲೆ ಸಮಾಜದ, ಇಡೀ ಸಮಾಜದ ಅಲ್ಲಿ ಓರೆಕೋರೆಗಳನ್ನು ತಿದ್ದಲ್ಕ, ಅಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲೆ ಬೆಳಕು ಚೆಲ್ಲಬೇಕು. ದಾವಣಗೆರೆ ಟೈಮ್ದಲ್ಲಿ ನಾವು CM ಅವ್ರ ಮನೆಗೆ ಹೋಗಿ ಮುಸ್ಲಿಂ ಸಮಾಜ ಟಿಕೆಟ್ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಈಗಲೂ CM ಅವ್ರ ಮನೆಗೆ ಹೋಗಿ ಹೇಳ್ಬೇಕಲ್ಲ, ಅದೇ ಯಾಕೆ ಬಹಿರಂಗವಾಗಿ ನೀವು ಹೇಳಿ ಸಮಾಜದ ಮುಸ್ಲಿಮರ ದಾರಿ ತಪ್ಪಿಸ್ತಾ ಇದ್ದೀರಿ? ಮುಸ್ಲಿಮರಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಮುಸ್ಲಿಮರು ಸ್ವಾಭಿಮಾನದ ಬದುಕ್ತಾರೆ, ದುಡಿದು ಬದುಕ್ತಾರೆ, ಅವ್ರಿಗೇನು ಅವಶ್ಯಕತೆ ಇಲ್ಲ. ಒಂದು ಸುರಕ್ಷತೆಯ ಜೀವನ ಬೇಕಾಗಿದೆ, ಅವರಿಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಅದಕ್ಕೆ ಅದನ್ನು ಒದಗಿಸಲು ತಾವೆಲ್ಲರೂ ಸರ್ಕಾರದ ಒತ್ತಡ ಮಾಡಬೇಕು. ಏನೂ ಮಾಡಿಲ್ಲ ಅಂದ್ರೆ ಮಾಡಿದೆ ಸರ್ಕಾರ, ಮಾಡಲಾರ್ದೇ ಇಲ್ಲ, ಸಾಕಷ್ಟು ಮಾಡಿದೆ ಮುಸ್ಲಿಮರಿಗೆ ಸರ್ಕಾರ. ಒಂದು ಟಿಕೆಟ್ ಕೊಡದೇ ಇದ್ರೆ ಅಥವಾ ಒಂದು ಏನೋ ಮಾಡದಿದ್ರೆ ಏನೂ ಮಾಡಿಲ್ಲ ಅಂತ ನಾವು ಹೆಂಗೆ ತಿಳ್ಕೊಬೇಕು? ಅದಕ್ಕೆ ಸಾಕಷ್ಟು ಮಾಡಿದೆ. ನಾವು ಕಾಂಗ್ರೆಸ್ಗೆ ಮಾಡಿದ್ವಿ, ಕಾಂಗ್ರೆಸ್ ನಮಗೆ ಮಾಡಿದ್ವಿ, ಅದರೊಳಗೇನು ಸಮಸ್ಯೆ ಇಲ್ಲ. ಆದರೆ ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಇಡೀ ಆ ಸಮಸ್ಯೆಯನ್ನು ಮುಸ್ಲಿಮರಿಗೆ ಏನೂ ಮಾಡಿಲ್ಲ ಅಂತ ಹೇಳಿ ಬಿಂಬಿಸೋದು ಆಗಬಾರ್ದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ 4% ಮೀಸಲಾತಿ ಬೊಮ್ಮಾಯಿ ಸರ್ಕಾರ ತೆಗೆದ್ರು. ಆ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ದಲ್ಲಿದೆ. ಆ ಕೇಸಿನ ಬಗ್ಗೆ ನೀವು ಒಂದು ಒತ್ತಾಯ ಮಾಡಿ ಒಂದು ಅಫಿಡೇವಿಟ್ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, KPCC ಮಟ್ಟದಲ್ಲಿ ಹೇಳಬೇಕಾಗಿತ್ತಲ್ಲ, ಇದೇ ಜಮೀರ್ ಅಹ್ಮದ್ ಅವ್ರು ಹೇಳಬೇಕಾಗಿತ್ತಲ್ಲ, ನಸೀರ್ ಅಹ್ಮದ್ ಅವ್ರು ಹೇಳಬೇಕಾಗಿತ್ತು, ಜಬ್ಬಾರ್ ಅವ್ರು ಹೇಳಬೇಕಾಗಿತ್ತು. ನಾವು ಮುಖ್ಯಮಂತ್ರಿ ಒಡನಾಟದಲ್ಲಿ ದಿನ ಇರೋರು, ದಿನ ಸರ್ಕಾರದಲ್ಲಿ ಒಂದು ಭಾಗ, ನೀವು ಇದನ್ನು ಮಾಡಿಸ್ಬೇಕಲ್ಲ. ಹಿಜಾಬ್ ಕೇಸ್ ಪೆಂಡಿಂಗ್ ಇದೆ, ಒಂದು ಅಫಿಡೇವಿಟ್ ಹಾಕಿದ್ರೆ ಸುಪ್ರೀಂ ಕೋರ್ಟಲ್ಲಿ ಇದು ಆಗ್ತಾವೆ, ಡಿಸ್ಪೋಸ್ ಆಗಿಬಿಡ್ತಾವೆ. ನಾಳೆ ಅದು ಹಾಗೆ ಉಳಿದ್ರೆ ಇನ್ನೊಂದು ಸರ್ಕಾರ ಬಂದರೆ ಅದು ಮತ್ತೆ ಸಮಸ್ಯೆ ಆಗ್ತದೆ. ಇಂಥವು ನೀವು ಉಲೇಮಾಗಳು ಅಥವಾ ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಇಂಥ ಕೆಲಸಕ್ಕೆ ಒತ್ತಡ ಮಾಡಿ ಇವನ್ನು ಮಾಡಿಸ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದೆರಡು ವಿಷಯ ಹೇಳ್ತೀನಿ.